4% ಮೀಸಲಾತಿ ಬಿಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಬಿಲ್ ಅನ್ನ ಪಾಸ್ ಮಾಡಿತ್ತು. ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿತ್ತು. ಬಿಲ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಹಿ ಹಾಕಿಲ್ಲ. ಕಡತವನ್ನ ರಾಷ್ಟ್ರಪತಿಗೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಈಗ ಪರಿಶೀಲನೆ ಮಾಡುವಂತೆ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಕಾಮಗಾರಿಯಲ್ಲೂ ಮುಸ್ಲಿಮರಿಗೆ 4% ಮೀಸಲಾತಿ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಮೀಸಲಾತಿಯನ್ನ ಕೊಡಿ, ಆದರೆ ಧರ್ಮಾಧಾರಿತ ಮೀಸಲಾತಿ ಕಾಮಗಾರಿಯಲ್ಲಿಯೂ ಇದು ಎಷ್ಟರ ಮಟ್ಟಿಗೆ ಸರಿ? ಸಂವಿಧಾನದ ನಿಯಮಗಳನ್ನ ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಕೆಲಸ ಆಗಿತ್ತು. ಈಗ ರಾಷ್ಟ್ರಪತಿ ಅಂಗಳ ತಲುಪಿದೆ. ಪರಿಶೀಲನೆಯನ್ನ ಮಾಡಿ ಅಂತ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ಫೋನ್ ಸಂಪರ್ಕದಲ್ಲಿ ಚಂದ್ರಶೇಖರ್, ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ, ಪರಿಶೀಲನೆ ಮಾಡಿ ಅಂತ. ಈಗಾಗಲೇ ಈ ಧರ್ಮಾಧಾರಿತ ಮೀಸಲಾತಿ, ಅದು ಕೂಡ ಕಾಮಗಾರಿ ಎನ್ನುವಂತ ಕ್ಷೇತ್ರದಲ್ಲಿ ಇದು ಇಡೀ ದೇಶದಾದ್ಯಂತ ಚರ್ಚೆಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಾಗಬಹುದು ಮುಂದೆ? ಈಗ ರಾಷ್ಟ್ರಪತಿಗಳು ಯಾವ ರೀತಿ ನಿರ್ಧಾರವನ್ನು ತಗೋಬಹುದು? ಶ್ರೀಪಾದ್ ಪಾಟೀಲ್, ಈಗಾಗಲೇ ಧರ್ಮಾಧಾರಿತವಾಗಿ ಯಾವುದೇ ರೀತಿಯಾದಂತ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಆಕ್ಷೇಪವನ್ನ ಬಿಜೆಪಿ ಈ ಬಾರಿ ನಡೆದಂತ ಅಧಿವೇಶನದಲ್ಲಿ ಆಕ್ಷೇಪವನ್ನ ಎತ್ತಿತ್ತು. ಸೊ ಅದಾದ ಬಳಿಕವೂ ಕೂಡ ಬಿಲ್ ಅನ್ನ, ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನದಲ್ಲೂ ಕೂಡ ಬಿಲ್ ಪಾಸ್ ಅನ್ನ ಮಾಡಿ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಸೊ ರಾಜ್ಯಪಾಲರು ಈವರೆಗೂ ಕೂಡ ಅನೇಕ ಬಿಲ್ಗಳನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದು ಕೂಡ ಉಂಟು. ಆದ್ರೆ ಇದು ಕಾನೂನಾತ್ಮಕವಾಗಿ ತೊಡಕಿದೆ ಅನ್ನುವಂತ ವಿಚಾರ ಬಹಳ ಸ್ಪಷ್ಟವಾಗಿತ್ತು. ಜೊತೆಯಲ್ಲಿ ಬಿಜೆಪಿ ಕೂಡ ಬಿಲ್ ಪಾಸ್ ಆದ ಬಳಿಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿತ್ತು. ಈ ಒಂದು ಬಿಲ್ ನಲ್ಲಿ ಅನೇಕ ಕಾನೂನಾತ್ಮಕ ತೊಡಕಿದೆ ಮತ್ತು ಧರ್ಮಾಧಾರಿತವಾಗಿ ಯಾವುದೇ ರೀತಿಯಾದಂತಹ ಮೀಸಲಾತಿಯನ್ನು ಕೊಡಬಾರದು ಅನ್ನೋಂತ ಮನವಿಯನ್ನು ಕೂಡ ಕಳಿಸಲಾಗಿತ್ತು. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತಾವು ಈ ನಿರ್ಣಯವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಷ್ಟ್ರಪತಿಗಳಿಗೆ ಈ ಒಂದು ಬಿಲ್ ಯಾವ ರೀತಿಯಾಗಿ ಅನುಮೋದನೆ ಕೊಡಬಹುದು ಅಥವಾ ಇಲ್ಲ ಅನ್ನುವಂತ ವಿಚಾರವಾಗಿ ಸ್ಪಷ್ಟತೆಯನ್ನ ಕೇಳೋದಕ್ಕೆ ಈಗ ರಾಷ್ಟ್ರಪತಿಗೆ ಕಳಿಸಿರೋ. ಚಂದ್ರಶೇಖರ್, ಒಂದೇ ನಿಮಿಷ ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಈಗ ಪೊನ್ನಣ್ಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಪೊನ್ನಣ್ಣ ಅವರು ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಎಸ್ ಚಂದ್ರಶೇಖರ್. ಖಂಡಿತ, ಈಗಾಗಲೇ ಈ ರಾಷ್ಟ್ರಪತಿ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಷ್ಟ್ರಪತಿಗಳು ಈ ರೀತಿಯಾದಂತ, ಅಂದ್ರೆ ಇವರೆಗೂ ಕೂಡ ಜಾತಿ ಆಧಾರಿತವಾಗಿ ಒಂದು ಕಾಮಗಾರಿಗಳನ್ನ ಕೊಡ್ಲಾಗ್ತಾ ಇತ್ತು, ಸೊ ಅಥವಾ ಮೀಸಲಾತಿಯನ್ನ ಕೊಡ್ಲಾಗ್ತಾ ಇತ್ತು. ಸೊ ಈಗ ಧರ್ಮಾಧಾರಿತವಾಗಿ ಕೊಡಬಹುದಾ ಹೇಗೆ ಅನ್ನುವಂಥದ್ದನ್ನ ರಾಷ್ಟ್ರಪತಿ ಅಥವಾ ರಾಷ್ಟ್ರ ಭವನದಿಂದ. ಒಂದೇ ನಿಮಿಷ ಚಂದ್ರಶೇಖರ್, ಈಗ ಪೊನ್ನಣ್ಣ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪೊನ್ನಣ್ಣ ಅವರು ನಮಸ್ಕಾರ. ನಮಸ್ತೆ. ಈಗ ಧರ್ಮಾಧಾರಿತ ಮೀಸಲಾತಿ ವಿಚಾರ ರಾಷ್ಟ್ರಪತಿ ಅಂಗಳ ತಲುಪಿದೆ ಸರ್, ಪರಿಶೀಲನೆ ಮಾಡಿ ಅಂತ ಕಳಿಸ್ಕೊಟ್ಟಿರೋದು, ಏನ್ ಹೇಳ್ತೀರಿ? ನೋಡಿ, ಧರ್ಮಾಧಾರಿತ ಮೀಸಲಾತಿ ಅಲ್ಲ ಅದು. ಮೊದಲನೇದಾಗಿ ಬಿಜೆಪಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಕಾಮಗಾರಿಯಲ್ಲಿ ಧರ್ಮಾಧಾರಿತ ಮೀಸಲಾತಿ ಅಂತ. ಬಿಜೆಪಿನವರು ಧರ್ಮ ಬಿಟ್ಟು ಜಾತಿ ಬಿಟ್ಟು ಬೇರೆನಾರು ಇದೆಯಾ ಅವ್ರಿಗೆ? ಬಿಜೆಪಿ ಹೇಳೋದು ಮುಖ್ಯ ಅಲ್ಲ, ಕಾನೂನು ಏನ್ ಹೇಳ್ತದೆ ಅಂತ ಹೇಳುವಂತದ್ದು ಮುಖ್ಯ. ಧರ್ಮಾಧಾರಿತ ಅಲ್ಲ ಇದು. ಇಟ್ಸ್ ಅ ಕ್ಲಾಸ್ ಬೇಸ್ಡ್ ರಿಸರ್ವೇಶನ್. 4% ಮೀಸಲಾತಿ ಬಿಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಬಿಲ್ ಅನ್ನ ಪಾಸ್ ಮಾಡಿತ್ತು. ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿತ್ತು. ಬಿಲ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಹಿ ಹಾಕಿಲ್ಲ. ಕಡತವನ್ನ ರಾಷ್ಟ್ರಪತಿಗೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಈಗ ಪರಿಶೀಲನೆ ಮಾಡುವಂತೆ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಕಾಮಗಾರಿಯಲ್ಲೂ ಮುಸ್ಲಿಮರಿಗೆ 4% ಮೀಸಲಾತಿ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಮೀಸಲಾತಿಯನ್ನ ಕೊಡಿ, ಆದರೆ ಧರ್ಮಾಧಾರಿತ ಮೀಸಲಾತಿ ಕಾಮಗಾರಿಯಲ್ಲಿಯೂ ಇದು ಎಷ್ಟರ ಮಟ್ಟಿಗೆ ಸರಿ? ಸಂವಿಧಾನದ ನಿಯಮಗಳನ್ನ ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಕೆಲಸ ಆಗಿತ್ತು. ಈಗ ರಾಷ್ಟ್ರಪತಿ ಅಂಗಳ ತಲುಪಿದೆ. ಪರಿಶೀಲನೆಯನ್ನ ಮಾಡಿ ಅಂತ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ಫೋನ್ ಸಂಪರ್ಕದಲ್ಲಿ ಚಂದ್ರಶೇಖರ್, ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ, ಪರಿಶೀಲನೆ ಮಾಡಿ ಅಂತ.
ಈಗಾಗಲೇ ಈ ಧರ್ಮಾಧಾರಿತ ಮೀಸಲಾತಿ ಅದು ಕೂಡ ಕಾಮಗಾರಿ ಎನ್ನುವಂತ ಕ್ಷೇತ್ರದಲ್ಲಿ ಇದು ಇಡೀ ದೇಶದಾದ್ಯಂತ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಾಗ್ಬೋದು ಮುಂದೆ? ಈಗ ರಾಷ್ಟ್ರಪತಿಗಳು ಯಾವ ರೀತಿ ನಿರ್ಧಾರವನ್ನು ತಗೋಬಹುದು? ಶ್ರೀಪಾದ್ ಪಾಟೀಲ್, ಈಗಾಗಲೇ ಧರ್ಮಾಧಾರಿತವಾಗಿ ಯಾವುದೇ ರೀತಿಯಾದಂತ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಆಕ್ಷೇಪವನ್ನ ಬಿಜೆಪಿ ಈ ಬಾರಿ ನಡೆದಂತ ಅಧಿವೇಶನದಲ್ಲಿ ಆಕ್ಷೇಪವನ್ನ ಎತ್ತಿತ್ತು. ಸೊ ಅದಾದ ಬಳಿಕವೂ ಕೂಡ ಬಿಲ್ ಅನ್ನ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನದಲ್ಲೂ ಕೂಡ ಬಿಲ್ ಪಾಸ್ ಅನ್ನ ಮಾಡಿ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಸೊ ರಾಜ್ಯಪಾಲರು ಈವರೆಗೂ ಕೂಡ ಅನೇಕ ಬಿಲ್ಗಳನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದು ಕೂಡ ಉಂಟು. ಆದ್ರೆ ಇದು ಕಾನೂನಾತ್ಮಕವಾಗಿ ತೊಡಕಿದೆ ಅನ್ನುವಂತ ವಿಚಾರ ಬಹಳ ಸ್ಪಷ್ಟವಾಗಿತ್ತು. ಜೊತೆಯಲ್ಲಿ ಬಿಜೆಪಿ ಕೂಡ ಬಿಲ್ ಪಾಸ್ ಆದ ಬಳಿಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿತ್ತು. ಈ ಒಂದು ಬಿಲ್ ನಲ್ಲಿ ಅನೇಕ ಕಾನೂನಾತ್ಮಕ ತೊಡಕಿದೆ ಮತ್ತು ಧರ್ಮಾಧಾರಿತವಾಗಿ ಯಾವುದೇ ರೀತಿಯಾದಂತಹ ಮೀಸಲಾತಿಯನ್ನು ಕೊಡಬಾರದು ಅನ್ನೋಂತ ಮನವಿಯನ್ನು ಕೂಡ ಕಳಿಸಲಾಗಿತ್ತು. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತಾವು ಈ ನಿರ್ಣಯವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಷ್ಟ್ರಪತಿಗಳಿಗೆ ಈ ಒಂದು ಬಿಲ್ ಯಾವ ರೀತಿಯಾಗಿ ಅನುಮೋದನೆ ಕೊಡಬಹುದು ಅಥವಾ ಇಲ್ಲ ಅನ್ನುವಂತ ವಿಚಾರವಾಗಿ ಸ್ಪಷ್ಟತೆಯನ್ನ ಕೇಳೋದಕ್ಕೆ ಈಗ ರಾಷ್ಟ್ರಪತಿಗೆ ಕಳಿಸಿರೋ. ಚಂದ್ರಶೇಖರ್, ಒಂದೇ ನಿಮಿಷ ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಈಗ ಪೊನ್ನಣ್ಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಪೊನ್ನಣ್ಣ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಎಸ್ ಚಂದ್ರಶೇಖರ್. ಖಂಡಿತ. ಈಗಾಗಲೇ ಈ ರಾಷ್ಟ್ರಪತಿ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಷ್ಟ್ರಪತಿಗಳು ಈ ರೀತಿಯಾದಂತ ಅಂದ್ರೆ ಈವರೆಗೂ ಕೂಡ ಜಾತಿ ಆಧಾರಿತವಾಗಿ ಒಂದು ಕಾಮಗಾರಿಗಳನ್ನ ಕೊಡ್ಲಾಗ್ತಾ ಇತ್ತು. ಸೊ ಅಥವಾ ಮೀಸಲಾತಿಯನ್ನ ಕೊಡ್ಲಾಗ್ತಾ ಇತ್ತು. ಸೊ ಈಗ ಧರ್ಮಾಧಾರಿತವಾಗಿ ಕೊಡಬಹುದಾ ಹೇಗೆ ಅನ್ನುವಂಥದ್ದನ್ನ ರಾಷ್ಟ್ರಪತಿ ಅಥವಾ ರಾಷ್ಟ್ರ ಭವನದಿಂದ. ಒಂದೇ ನಿಮಿಷ ಚಂದ್ರಶೇಖರ್, ಈಗ ಪೊನ್ನಣ್ಣ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪೊನ್ನಣ್ಣ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ. ಈಗ ಧರ್ಮಾಧಾರಿತ ಮೀಸಲಾತಿ ವಿಚಾರ ರಾಷ್ಟ್ರಪತಿ ಅಂಗಳ ತಲುಪಿದೆ ಸರ್, ಪರಿಶೀಲನೆ ಮಾಡಿ ಅಂತ ಕಳಿಸ್ಕೊಟ್ಟಿರೋದು, ಏನ್ ಹೇಳ್ತೀರಿ? ನೋಡಿ, ಧರ್ಮಾಧಾರಿತ ಮೀಸಲಾತಿ ಅಲ್ಲ ಅದು. ಮೊದಲನೇದಾಗಿ ಬಿಜೆಪಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಕಾಮಗಾರಿಯಲ್ಲಿ ಧರ್ಮಾಧಾರಿತ ಮೀಸಲಾತಿ ಅಂತ. ಬಿಜೆಪಿನವರು ಧರ್ಮ ಬಿಟ್ಟು ಜಾತಿ ಬಿಟ್ಟು ಬೇರೆನಾರು ಇದೆಯಾ ಅವ್ರಿಗೆ? ಬಿಜೆಪಿ ಹೇಳೋದು ಮುಖ್ಯ ಅಲ್ಲ, ಕಾನೂನು ಏನ್ ಹೇಳ್ತದೆ ಅಂತ ಹೇಳುವಂತದ್ದು ಮುಖ್ಯ. ಧರ್ಮಾಧಾರಿತ ಅಲ್ಲ ಇದು. ಇಟ್ಸ್ ಕ್ಲಾಸ್ ಬೇಸ್ಡ್ ರಿಸರ್ವೇಶನ್. 4% ಮೀಸಲಾತಿ ಬಿಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಬಿಲ್ ಅನ್ನ ಪಾಸ್ ಮಾಡಿ ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿತ್ತು. ಬಿಲ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಹಿ ಹಾಕಿಲ್ಲ. ಕಡತವನ್ನ ರಾಷ್ಟ್ರಪತಿಗೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಈಗ ಪರಿಶೀಲನೆ ಮಾಡುವಂತೆ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಕಾಮಗಾರಿಯಲ್ಲೂ ಮುಸ್ಲಿಮರಿಗೆ 4% ಮೀಸಲಾತಿ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಮೀಸಲಾತಿಯನ್ನ ಕೊಡಿ, ಆದ್ರೆ ಧರ್ಮಾಧಾರಿತ ಮೀಸಲಾತಿ ಕಾಮಗಾರಿಯಲ್ಲಿಯೂ ಇದು ಎಷ್ಟರ ಮಟ್ಟಿಗೆ ಸರಿ? ಸಂವಿಧಾನದ ನಿಯಮಗಳನ್ನ ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಕೆಲಸ ಆಗಿತ್ತು. ಈಗ ರಾಷ್ಟ್ರಪತಿ ಅಂಗಳ ತಲುಪಿದೆ. ಪರಿಶೀಲನೆಯನ್ನ ಮಾಡಿ ಅಂತ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ಫೋನ್ ಸಂಪರ್ಕದಲ್ಲಿ ಚಂದ್ರಶೇಖರ್, ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ, ಪರಿಶೀಲನೆ ಮಾಡಿ ಅಂತ. ಈಗಾಗಲೇ ಈ ಧರ್ಮಾಧಾರಿತ ಮೀಸಲಾತಿ ಅದು ಕೂಡ ಕಾಮಗಾರಿ ಎನ್ನುವಂತ ಕ್ಷೇತ್ರದಲ್ಲಿ ಇದು ಇಡೀ ದೇಶದಾದ್ಯಂತ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಾಗ್ಬೋದು ಮುಂದೆ? ಈಗ ರಾಷ್ಟ್ರಪತಿಗಳು ಯಾವ ರೀತಿ ನಿರ್ಧಾರವನ್ನು ತಗೋಬಹುದು? ಶ್ರೀಪಾದ್ ಪಾಟೀಲ್, ಈಗಾಗಲೇ ಧರ್ಮಾಧಾರಿತವಾಗಿ ಯಾವುದೇ ರೀತಿಯಾದಂತ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಆಕ್ಷೇಪವನ್ನ ಬಿಜೆಪಿ ಈ ಬಾರಿ ನಡೆದಂತ ಅಧಿವೇಶನದಲ್ಲಿ ಆಕ್ಷೇಪವನ್ನ ಎತ್ತಿತ್ತು. ಸೊ ಅದಾದ ಬಳಿಕವೂ ಕೂಡ ಬಿಲ್ ಅನ್ನ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನದಲ್ಲೂ ಕೂಡ ಬಿಲ್ ಪಾಸ್ ಅನ್ನ ಮಾಡಿ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಸೊ ರಾಜ್ಯಪಾಲರು